ಬಾಗೇಪಲ್ಲಿ ಪಟ್ಟಣದ ಜ್ಞಾನದೀಪ್ತಿ ಶಾಲೆಯಲ್ಲಿ ಆಯೋಜಿಸಿದ ಯುವ ದಿನೋತ್ಸವ ಹಾಗೂ ವಾರ್ಷಿಕ ಕ್ರೀಡಾಕೂಟ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ವಕೀಲ ಎಜಿ ಸುಧಾಕರ್, ಸ್ವಾಮಿ ವಿವೇಕಾನಂದರು ಸಿಡಿಲ ಸನ್ಯಾಸಿ, ಭವ್ಯ ಭಾರತ ನಿರ್ಮಾಣದ ಸಂಕಲ್ಪ ತೊಟ್ಟ ಅದಮ್ಯ ಚೇತನರಾಗಿದ್ರು. ಅವರ ಹುಟ್ಟುಹಬ್ಬದ ದಿನ ರಾಷ್ಟ್ರೀಯ ಯುವ ದಿನ ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಆದರ್ಶ ಮತ್ತು ತತ್ವಗಳನ್ನು ಇಂದಿನ ಯುವ ಜನತೆ ಅಳವಡಿಸಿಕೊಂಡು ಅವುಗಳನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಈ ಮಹಾನ್ ವ್ಯಕ್ತಿಯ ಜನ್ಮದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೆಟಿ ವೀರಾಂಜನೇಯಲು, ಆರ್ ವೆಂಕಟರಾಮ್, ಎಕೆ ನಿಂಗಪ್ಪ, ಸಿದ್ದಲಿಂಗಯ್ಯ, ಹರೀಶ್ ಇನ್ನೂ ಹಲವರು ಹಾಜರಿದ್ದರು. ಜೊತೆಗೆ ನಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಋಣವನ್ನು ತೀರಿಸಬೇಕು. ಜೊತೆಯಲ್ಲಿ ಮಣ್ಣಿನ ಋಣವನ್ನು ತೀರಿಸಬೇಕು. ಈ ಮೂರು ಕಾನ್ಸೆಪ್ಟ್ ಅನ್ನ ನೀವು ಶಿಕ್ಷಕರು ಮಕ್ಕಳಿಗೆ ಕಲಿಸಿದ್ರೆ ವ್ಯಾಲ್ಯೂಸ್ ತನ್ನತಾನಾಗೆ ಬರ್ತದೆ. ಮಣ್ಣಿನ ಋಣ ಹೇಗೆ ತೀರಿಸಬೇಕು ಅಂತಂದ್ರೆ, ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು, ಸರ್ಕಾರ ನಮ್ಗೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಒಬ್ಬ ಡಾಕ್ಟರ್ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡ್ತದೆ. ಒಬ್ಬ ಇಂಜಿನಿಯರ್ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೆ ಕೂಡ ಸರ್ಕಾರ ಇವತ್ತು ಖರ್ಚು ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ಈ ಎಲ್ಲ ಮಕ್ಕಳು ಕೂಡ ಒಳ್ಳೆಯವರಾಗಿ ಒಳ್ಳೆಯ ಕೆಲಸಗಳಲ್ಲಿ ಸೇರ್ಕೊಂಡು ಒಳ್ಳೆಯ ಮನುಷ್ಯರಾಗಿ ಈ ದೇಶದ ಋಣವನ್ನು ತೀರಿಸಬೇಕು ಅಂತ ಹೇಳಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.